ನಮಸ್ಕಾರ ಸ್ನೇಹಿತರೆ. ಕನ್ನಡ ನಟಿ ತ್ರಿವೇಣಿ ದಾಂಪತ್ಯ ಜೀವನಕ್ಕೆ ಕಾಲಿಸಿದ್ದಾರೆ. ಅದು ತ್ರಿಪುರದ ಪ್ರಮುಖ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇಬ್ ಅವರನ್ನ ತ್ರಿವೇಣಿ ರಾವ್ ವಿವಾಹವಾಗಿದ್ದಾರೆ. ಜೂನ್ 24ರಂದು ನವ ದಂಪತಿಯ ಆರತಕ್ಷತೆ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಜರುಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಧನಂಜಯ್ ನಟಿಸಿ ಟಗರು ಚಿತ್ರದಲ್ಲಿ ಕಾನ್ಸ್ಟೇಬಲ್ ಸರೋಜಾ ಪಾತ್ರದಲ್ಲಿ ಕಾಣಿಸಿಕೊಂಡವರು ಕನ್ನಡ ನಟಿ ತ್ರಿವೇಣಿ ರಾವ್. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಒನ್ಸ್ ಅಪಾನ್ ಅ ಟೈಮ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದ ತ್ರಿವೇಣಿ ರಾವ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಸಿದ್ದಾರೆ. ತ್ರಿಪುರದ ಮಾಜಿ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇಬ್ ಅವರನ್ನ ತ್ರಿವೇಣಿ ರಾವ್ ವಿವಾಹವಾಗಿದ್ದಾರೆ. ಜೂನ್ 19ರಂದು ನವದೆಹಲಿಯಲ್ಲಿ ಆಪ್ತರ ಸಮ್ಮುಖದಲ್ಲಿ ಬಿಪ್ಲಬ್ ಕುಮಾರ್ ದೇಬ್ ತ್ರಿವೇಣಿ ರಾವ್ ವಿವಾಹ ಜರುಗಿದೆ. ಜೂನ್ 24ರಂದು ಅಗರ್ತಲಾದ ಐಷಾರಾಮಿ ಹೋಟೆಲ್ ಪೋಲೋ ಟವರ್ಸ್ ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಜರುಗಿದೆ. ರಿಸೆಪ್ಷನ್ಗೆ ತ್ರಿಪುರದ ರಾಜಕಾರಣಿಗಳು, ವಿಐಪಿಗಳು, ಗಣ್ಯರು ಆಗಮಿಸಿದ್ದರು. ಮೊನ್ನೆ ಅಷ್ಟೇ ಅಂದ್ರೆ ಜೂನ್ 24ರಂದು ಬಿಪ್ಲಬ್ ಕುಮಾರ್ ದೇಬ್ ತ್ರಿವೇಣಿ ರಾವ್ ಆರತಕ್ಷತೆ ಅಗರ್ತಲಾದ ಪೋಲೋ ಟವರ್ಸ್ ನಲ್ಲಿ ಗ್ರ್ಯಾಂಡ್ ಆಗಿ ಜರುಗಿದೆ. ತ್ರಿಪುರದ ಮಾಜಿ ಸಿಎಂ ಬಿಪ್ಲಬ್ ಕುಮಾರ್ ದೇಬ್ ತ್ರಿವೇಣಿ ಆರತಕ್ಷತೆಗೆ ರಾಜಕೀಯ ಗಣ್ಯರು ಸಾಕ್ಷಿಯಾಗಿದ್ದರು. ತ್ರಿಪುರದ ಮಾಜಿ ಸಿಎಂ ಬಿಪ್ಲಬ್ ಕುಮಾರ್ ದೇಬ್ ಅವರಿಗೆ ಇದು ಎರಡನೇ ವಿವಾಹ. 2001ರಲ್ಲಿ ನೀತಿ ದೇಬ್ ಎಂಬುವರನ್ನ ಬಿಪ್ಲಬ್ ಕುಮಾರ್ ದೇಬ್ ವಿವಾಹವಾಗಿದ್ರು. ಈ ದಂಪತಿಗೆ ಓರ್ವ ಪುತ್ರ ಹಾಗೂ ಪುತ್ರಿ ಇದ್ದಾರೆ. 2025ರಲ್ಲಿ ಈ ದಂಪತಿ ವಿಚ್ಛೇದನ ಪಡೆದು ದೂರಾದ್ರು. ಮೊದಲ ಪತ್ನಿಯಿಂದ ದೂರಾದ ಬಳಿಕ ಕನ್ನಡ ನಟಿ ತ್ರಿವೇಣಿ ರಾವ್ ಅವರನ್ನ ಬಿಪ್ಲಬ್ ಕುಮಾರ್ ದೇಬ್ ಮದುವೆಯಾಗಿದ್ದಾರೆ. ತ್ರಿಪುರದ ಪ್ರಮುಖ ರಾಜಕೀಯ ನಾಯಕ ಬಿಪ್ಲಬ್ ಕುಮಾರ್ ದೇಬ್ 2016ರಲ್ಲಿ ಇವರು ತ್ರಿಪುರ ಬಿಜೆಪಿ ಅಧ್ಯಕ್ಷರಾಗಿದ್ದರು. 2018ರಲ್ಲಿ ತ್ರಿಪುರದ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದರು ಬಿಪ್ಲಬ್ ಕುಮಾರ್ ದೇಬ್. 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪ್ರಸ್ತುತ ಬಿಜೆಪಿ ಸಂಸದರಾಗಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.